ಎರಡನೇದು ಮೇನ್ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಸಮಾಜಕ್ಕೆ ನಷ್ಟ ಆಗಬೇಕಾಗಿರುವಂಥದ್ದು ಮತ್ತೆ ಮುಂದೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಈಗೇನು ನೌಮಿ ನೇಮಕಾತಿಗೆ ಒಂದು ಆದೇಶ ಹೊರಡಿಸಿದ್ದಾರೆ 56,432 ಹುದ್ದೆಗಳನ್ನು. ಈ ಹುದ್ದೆಗಳನ್ನು ತುಂಬಬೇಕಾದರೆ ಅದರಲ್ಲಿ 17%ಗೆ 7%ಗೆ ತುಂಬಬೇಕಾಗಿತ್ತು, ಅದು ನಿಂತು ಹೋಗಿದೆ. ಈಗ 3% ತುಂಬಬೇಕು, 15% ತುಂಬಬೇಕು, ಹೌದು ತಾನೆ? ಆ 15%ಗೆ ವಿಭಾಗವಾರು ನಮಗೆ ಹಂಚಿಕೆ ಆಗದೆ ಯಾವುದೇ ಒಂದು ಹುದ್ದೆಯನ್ನ ತುಂಬುವುದಿಲ್ಲ ಅನ್ನುವಂಥ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಒಂದು. ಎರಡನೇದು, ನಿಮಗೆ ಅನ್ಸುತ್ತೆ ಹೆಂಗ್ ನಂಬೋದು ಅಂತ ಹೇಳ್ತೀವಿ, ನಾವು ನಿಮ್ಮ ಜೊತೆಗಿದ್ದೀವಿ, ಒಂದೇ ಒಂದು ಹುದ್ದೆನ ಆ ರೀತಿಯಾಗಿ ಏನಾದರೂ ಮತ್ತೆ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತಲ್ಲ, ನೋಟಿಫಿಕೇಶನ್ ಗೊತ್ತಾಗುತ್ತೆ, ಮಾಧ್ಯಮದಲ್ಲಿ ಗೊತ್ತಾಗುತ್ತೆ. ಆ ರೀತಿ ಏನಾದ್ರು ಆದರೆ ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಮೊದಲು ನಾನು KH ಮುನಿಯಪ್ಪ ಬರ್ತಾರೆ, ಆಂಜನೇಯ ಬರ್ತಾರೆ, ನಾನು ಬರ್ತೀನಿ, ಇವರೆಲ್ಲ ಬರ್ತಾರೆ. ಅರ್ಥ ಆಗ್ತಲ್ಲ? ಇದ್ರ ಜೊತೆಗೆ ನಮ್ಮ ಸಮಾಜ ತುಂಬಾ ಅತೀವವಾಗಿ ನಂಬ್ಕೊಂಡಿರುವಂತ 2 ಕುಟುಂಬದವರಿದ್ದಾರೆ. ಒಂದು ಭೀಮಣ್ಣ ಖಂಡ್ರೆ ಸಾಹೇಬರ ಮಗ ಈಶ್ವರ್ ಖಂಡ್ರೆ ಅವರು, ಮತ್ತೆ ಸತೀಶ್ ಜಾರಕಿಹೊಳಿ ಕುಟುಂಬ ನಮ್ಮ ಸಮಾಜದ ಮೇಲೆ ತುಂಬಾ ಮಕ್ಕಳಂತ ಸಾಕ್ತಿದ್ದಾರೆ. ಅವರು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ನಾವು ಒಂದೊಂದು ಸಂದರ್ಭದಲ್ಲಿ ನಂಬಬೇಕು, ಆದರೆ ನಾವು ಇಲ್ಲಿವರೆಗೂ ಬಹಳಷ್ಟು ಸರಿ ನಂಬಿದ್ದೀವಿ. ಆ ನೋವು ನಿಮಗಿದೆ, ಆ ನಂಬಿದ್ದು ಕೂಡ ನಮಗೆ ಮೋಸ ಆಗಿದೆ ಅನ್ನುವಂಥ ನೋವು ನಿಮಗಿದೆ. ಬೆಳಿಗ್ಗಿಂದಲೂ ಕೂಡ 4 ಗಂಟೆವರೆಗೂ ನೀವು ಯಾರು ಕೆಲವಷ್ಟನ್ನು ಊಟ ಮಾಡದೆ ಕೊಡ್ತಿದ್ದೀವಿ, ನಾವು ಕೂಡ ಮಾಡಿಲ್ಲ. 30 ವರ್ಷ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಉಪ್ಪಿನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಮಾಡ್ಕೊಂಡಿದ್ದೀವಿ, ಎಲ್ಲರಲ್ಲೂ ಆಗಿದೆ. ಪ್ರಕರಣಗಳು ಇನ್ನೂ ವಾಪಸ್ ತೆಗೆದುಕೊಂಡಿಲ್ಲ. ಒಬ್ಬರಿಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ. ಇಷ್ಟರ ಮಧ್ಯೆ ಇವತ್ತು ಮುಖ್ಯಮಂತ್ರಿಗಳು ತುಂಬಾ ಹೃದಯಪೂರ್ವಕವಾಗಿ ಮಾತನಾಡಿದ್ದಾರೆ. ಯಾವ ಹೃದಯಪೂರ್ವಕ ಅಂದರೆ, ಸ್ವಾಮೀಜಿ ನಾನು ನಿಮ್ಮ ಜೊತೆಗಿದ್ದೀನಿ, ನಿಮಗೇನಾದರೂ ಅನ್ಯಾಯ ಆದರೆ ನೀವು ನೇರವಾಗಿ ಬಂದು ನನಗೆ ಪ್ರಶ್ನೆ ಮಾಡಿ. 27ಕ್ಕೆ ಯಾಕೆ ನಿಗದಿ ಮಾಡಿದ್ರಿ ಅಂತೇಳಿ ನಿಮಗೆಲ್ಲ ಡೌಟ್ ಇದೆ, ನಾನು ಅದನ್ನು ಕೇಳಿದ್ದೀನಿ. ನಮ್ಮ ಜನ ಕೇಳ್ತಿದ್ದಾರೆ, ಅದನ್ನು ನಾವೇನು ಹೇಳ್ಬೇಕು ಸಾಹೇಬ್ರ ಅಂತ ಕೇಳಿದಾಗ ಚರ್ಚೆ ನಡಿಬೇಕಾಗಿದೆ ಸುದೀರ್ಘವಾಗಿ. 17ಕ್ಕೆ ನಿಗದಿ ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಮೀಸಲಾತಿ ಸಂಪೂರ್ಣವಾಗಿ ನಿಗದಿ ಆಗಿಬಿಡ್ತು. 6 ಆಯ್ತು, 5 ಆಯ್ತು, ಆಮೇಲೆ ಈ ರೀತಿಯಾಗಿ ನಿಗದಿ ಆಗೋಗ್ಬಿಡ್ತು, ಪ್ರಶ್ನೆ ಇರಲಿಲ್ಲ. ಈಗ ಆಗಿರೋ ಸಮಸ್ಯೆ ಏನಂತ ಹೇಳಿದ್ರೆ 3ಕ್ಕೆ ಮತ್ತು 15ಕ್ಕೆ. ಆ 15ಕ್ಕೆ ನಿಗದಿ ಆದಂಥ ಸಂದರ್ಭದಲ್ಲಿ 15ರೊಳಗಡೆ ನಮ್ದು ಏನು ಹಿಂದೆ ನಿಗದಿ ಆಗಿತ್ತಲ್ಲ, ಅದನ್ನ 15ರೊಳಗಡೆ ಯಾರ್ಯಾರು ಎಷ್ಟೆಷ್ಟು ನಿಗದಿ ಆಗಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿ, ವಿಶೇಷವಾಗಿ ನೀವೇನು ಹೋರಾಟ ಮಾಡ್ತಿದ್ದೀರಲ್ಲ, ನಿಮಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ನಾವು ಅದನ್ನ ನಿಗದಿ ಮಾಡೋದಕ್ಕೆ ಒಂದು ದಿನ ಸಂಪೂರ್ಣವಾಗಿ ಅದಕ್ಕೋಸ್ಕರ ವಿಶೇಷವಾಗಿ ಚರ್ಚೆಗೆ ನಾವು ಸಂಪುಟ ದರ್ಜೆ ಸಭೆಯನ್ನು ಕರೆದಿದ್ದೀವಿ. ಅಲ್ಲಿವರೆಗೂ ನೀವು ನಂಬಿಕೆ ಇಡಿ, ಯಾವುದೇ ನೇಮಕಾತಿಯನ್ನು ಕೂಡ ಆಗೋದಿಲ್ಲ. ಹೌದು, ಯಾವುದೇ ನೇಮಕಾತಿ ಕೂಡ ಆಗೋದಿಲ್ಲ. ನಮಗೆ ನೋವಿದ್ದು, ಆತಂಕ ಇದ್ದಿದ್ದು ಅರುಣ್ ಕುಮಾರ್ ಅವರೇ, ಭಾಸ್ಕರ್ ಅವರೇ, ನಿಮ್ಗೆ ಇದ್ದಿದ್ದು ಅಷ್ಟೇ. ನಿಮ್ಮಲ್ಲಿ ಯಾವುದೋ ಸಂಪೂರ್ಣ ಒಳ ಮೀಸಲಾತಿ. ಅಲ್ಲಿವರೆಗೂ ಯಾವುದೇ ಒಂದು ನೇಮಕಾತಿ ಆಗಬಾರ್ದು, ಒಂದು ಕೂಡ. ಅದನ್ನೇ ನಮ್ಮ ಮಂದಕೃಷ್ಣ ಮಾದಿಗ ಅವರು ಬಂದಿಲ್ಲ, ಆಂಜನೇಯ ಮಾತಾಡ್ತಾರೆ, ಅವರು ಮುಖ್ಯಮಂತ್ರಿಗಳ ಹತ್ರ ಬಂದಿದ್ರು. ನಮಗಿಂತ ಜಾಸ್ತಿ ಮಂದಕೃಷ್ಣ ಮಾದಿಗ ಅವರು ತೆಲುಗಲ್ಲಿ ಮಾತಾಡ್ತಾ ಇದ್ರು. KH ಮುನಿಯಪ್ಪಾಜಿ ಅವರು ಅದನ್ನ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ನಮ್ಮ ದಿನೇಶ್ ಗುಂಡ್ರಾಜ್ ಸಾಹೇಬರು ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಅವ್ರು ಒಳಗಡೆ ಇದ್ರು. ಇವತ್ತು ಮುಖ್ಯಮಂತ್ರಿಗಳಿಗೆ ಒಳಗಡೆ ಬಿಸಿ ಚರ್ಚೆ ನಡೀತಾ ಇತ್ತು. ಆದರೂ ಕೂಡ ನಮ್ಮ ಸಮುದಾಯದಲ್ಲಿ ಇಷ್ಟು ಸಾವಿರಾರು ಜನ ಸೇರಿದ್ದಾರೆ, ಊಟ ಇಲ್ಲದೆ ನಿಂತಿದ್ದಾರೆ, ಬಿಸಿಲಲ್ಲಿ ನಿಂತಿದ್ದಾರೆ ಅಂತ ಹೇಳಿ